ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಕಾಳು ಹಾಕಿ ಅಂದರೆ ತೊಗರಿ ಕಾಳು ಹಾಕಿ ನಾನು ದೋಸೆ ಮಾಡ್ತಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ, ಅದಕ್ಕೇನೇನು ಬೇಕು ಅಂತಂದರೆ, ಒಂದು ಕಾಳು ಬಲ್ತಿರೋದು ತೊಗರಿ ಕಾಳು, ಚೆನ್ನಾಗಿ ದಪ್ಪಕ್ಕಿರೋ ಕಾಳನ್ನ ಬಿಡಿಸಿ ಒಂದು ಲೋಟಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ದಪ್ಪಕ್ಕಿದೆ ಕಾಳು, ಚೆನ್ನಾಗಿ ಬಲ್ತಿರೋದು ಕಾಳಿದು. ಒಂದು ಲೋಟ ತೊಗರಿ ಕಾಳಿಗೆ ನೋಡಿ 1 ಲೋಟ, ಆಮೇಲೆ ಅದಕ್ಕೆ 1.5 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1.5 ಲೋಟ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಅಂದರೆ ಸಣ್ಣ ರವೆನಾದರೂ ಆಯಿತು, ಲೋಕಲ್ ರವೆನಾದರೂ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಪಾತ್ರೆ ತೊಗೊಳ್ತೀನಿ. ಅದಕ್ಕೆ ತೊಗೊಂಡು ರವೆನ ಹಾಕಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಕಾಳು ಹಾಕ್ತೀನಿ. ಕಾಳು ಹಾಕಿಬಿಟ್ಟು ಅದಕ್ಕೆ ನೋಡಿ, ಕಾಳನ್ನು ಒಂದು ಪಾತ್ರೆಗೆ ಹಾಕಿದೆ. ಕಾಳು ಹಾಕಿಬಿಟ್ಟು ನಾನು 3 ಲೋಟ, 1 ಲೋಟ ಕಾಳು ತೊಗೊಂಡಿದ್ನಲ್ಲ, ಆ ಲೋಟದಲ್ಲಿ 3 ಲೋಟ ನೀರು ಹಾಕ್ತೀನಿ. ನೀರು ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಅದು ಗಂಟಿಲ್ದ್ರೆ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಜಾರ್ ತೊಗೋತೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕಿ ಅಂದರೆ ನಾವು ನುಣ್ಣಗೆ ರುಬ್ಕೋಬೇಕು. ಅದನ್ನು ಎಲ್ಲದನ್ನು ರುಬ್ಕೋಬೇಕು. ಆವಾಗಲೇ ನಿಮಗೆ ದೋಸೆ ಚೆನ್ನಾಗಿ ಬರೋದು. ನೀಟಾಗಿ ಹಾಕ್ಕೊಂಡೆ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಮುಚ್ಚಳ ಮುಚ್ಚಿ ಮಿಕ್ಸಿ ಜಾರು ಅಂದರೆ ನುಣ್ಣಗೆ ರುಬ್ಕೊಂಡೆ. ಇವಾಗ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿ 1 ಗಂಟೆ ಬಿಡಬೇಕು. ಕೊನೆ ಪಕ್ಷ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ತಕ್ಷಣಕ್ಕೆ ಮಾಡಿದ್ರೆ ಆಗಲ್ಲ ಅಂತಿಲ್ಲ. ನಿಮಗೆ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ, ಓಕೆ, ಪರವಾಗಿಲ್ಲ, ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದ್ರೂ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ರುಚಿಯಾಗಿರುತ್ತೆ. ಇದನ್ನು ಮುಚ್ಚಿಟ್ಬಿಡ್ತೀನಿ. 1 ಗಂಟೆ ಅದನ್ನು ಮುಚ್ಚಿಟ್ಬಿಡ್ತೀನಿ. 1 ಗಂಟೆ ಆದಮೇಲೆ ನೋಡಿ, ಈ ಥರ ಕಾಣಿಸುತ್ತೆ. ಅದೇನು ಒಂಥರ ನಿಮಗೆ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ತವಾ ಇಟ್ಟೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಚಿಮುಕಿಸ್ಬೇಕು. ನಾನು ಕಬ್ಬಿಣದ ತವಾ ಇಟ್ಕೊಂಡಿರೋದು ನೋಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಹಾಕಿ ರೌಂಡಿಗೆ ಮಾಮೂಲಿ ದೋಸೆ ನಾವು ಹೇಗೆ ಮಾಡ್ತೀವಿ ಉದ್ದಿನಬೇಳೆ ಹಾಕಿ, ಅದೇ ಥರ ತೊಗರಿ ಕಾಳು ಹಾಕಿ ದೋಸೆ ಮಾಡ್ತಿದ್ದೆ. ತುಂಬ ಚೆನ್ನಾಗಿರುತ್ತೆ, ತೂತೆ ಎಲ್ಲ ಇರುತ್ತೆ ಅದು. ಇದನ್ನು ನೀಟಾಗಿ ಒಂದು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ತೆಗಿತೀನಿ. ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೋಬಹುದು ಮನೆಯಲ್ಲಿ. ಇವಾಗ ಈ ಸೀಸನ್ನು ಕಾಳು ಬರೋ ಇದ್ರ ಸೀಸನ್ನಲ್ಲಿ ನಾವು ತೊಗರಿ ಕಾಳು ಹಾಕಿ ಈ ಥರ ಮಾಡ್ಕೋಬಹುದು ನೋಡಿ. ಎಷ್ಟು ಚೆನ್ನಾಗಿ ಕೆಂಪಗೂ ಬಂದಿದೆ. ದೋಸೆ ಆಯಿತು. ಇನ್ನೊಂದು ದೋಸೆನೂ ಹಾಕ್ತೀನಿ ನೋಡಿ. ಇನ್ನೊಂದು ದೋಸೆನೂ ಬೇರೆ ಥರ ಈ ಥರನೂ ಹಾಕ್ಬೋದು ನೋಡಿ. ಎಷ್ಟು ತೂತು ಬರುತ್ತೆ. ಮಾಮೂಲಿ ನಿಮಗೆ ಉದ್ದಿನಬೇಳೆ ದೋಸೆ ಹೇಗೆ ಬರುತ್ತೋ ಹಾಗೇ ಇರುತ್ತೆ. ಒಂಥರ ರುಚಿ ಒಂಥರ ಬೇರೆ ಥರ ಇರುತ್ತೆ. ಇವಾಗ ನಾನು ಪ್ಲೇನ್ ಉಪ್ಪು ಹಾಕಿ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ, ಜೀರಿಗೆ ಎಲ್ಲ ಹಾಕಿ ಆ ಥರನೂ ಮಾಡಬಹುದು, ಚೆನ್ನಾಗಿರುತ್ತೆ ಅದು ಕೂಡ. ನಾನಿವತ್ತು ಚಟ್ನಿ ಜೊತೆ ಬರೀ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ದೀನಿ. ಚಟ್ನಿ ಜೊತೆ ಕೊಡೋಣ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಕೆಂಪಗಿದೆ. ನಿಮಗೆ ಸಾಫ್ಟಾಗೂ ತೆಗಿಬೋದು, ಗರಿ ಬೇಕಂದರೆ ಗರಿನೂ ತೆಕ್ಕೋಬೋದು. ಎರಡೂ ಥರ ಮಾಡ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಸಾಫ್ಟಾಗಿ ತೆಗೆದಿದ್ದೀನಿ ನೋಡಿ. ಇವಾಗ ಚಟ್ನಿ ಮತ್ತು ಹುಳಿ ಜೊತೆ ನಾನು ದೋಸೆನ ಕೊಡ್ತಾಯಿದ್ದೀನಿ. ತೊಗರಿ ಕಾಳಿನ ದೋಸೆ.
ತೊಗರಿ ಕಾಳು ಹಾಕಿದ ದೋಸೆ ನೋಡಿ ನಿಮ್ಮನೆಯಲ್ಲೂ ಈ ಥರ ನೋಡಿ ಎಷ್ಟು ಸಾಫ್ಟ್ ಇದೆ, ತೂತು ಬರುತ್ತೆ ನೋಡಿ. ಮತ್ತು ಗರಿ ಗರಿನೂ ಮಾಡ್ಕೋಬಹುದು, ಎರಡೂ ಥರನೂ ದೋಸೆ ಮಾಡ್ಕೋಬಹುದು. ಸಾಫ್ಟಾಗೂ ಮಾಡ್ಕೋಬೋದು, ಗರಿ ಗರಿನೂ ಮಾಡ್ಕೋಬೋದು. ತೊಗರಿ ಕಾಳು ಹಾಕಿ ಈ ಥರ ದೋಸೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲೂ ಈ ಥರ ಕಾಳು ಹಾಕಿ ತೊಗರಿ ಕಾಳು ಹಾಕಿ ದೋಸೆ ಮಾಡಿಕೊಂಡು ತಿಂದು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಒಗ್ಗರಣೆ ಹಾಕಿನೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.